ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಹರಿ ಹತ್ರ ಮಾತಾಡೋಣ ಅಂತ ಬಂದೆ, ಅಷ್ಟರಲ್ಲಿ ನೀನು ಬಾಗಿಲು ತೆಗ್ದೆ. ಒಳಗಿದ್ದಾರೆ, ಹೋಗಿ. ಹರಿ, ಏನು ನಡೀತಿದ್ಯೋ ನಿಮ್ಮಿಬ್ರ ಮಧ್ಯೆ? ನಮ್ಮಿಬ್ರ ಮಧ್ಯೆನಾ? ಏನು ನಡೀತಾ ಇದೆಯಕ್ಕ? ಎಲ್ಲ ಚೆನ್ನಾಗೇ ಇದೆಯಲ್ಲ. ಈ ನಾಟಕನ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ನಿಮ್ಮಿಬ್ರು ಮಾತುಗಳನ್ನ ಕೇಳಿಸ್ಕೊಂಡೆ. ಏನು ಕೇಳಿಸ್ಕೊಂಡಕ್ಕ? ಅದೇನೋ ಸತ್ಯ ಹೇಳು ಅಂತ ಹೇಳ್ತಿದ್ಲಲ್ಲ, ಏನು ಸತ್ಯ ಅದು? ನನಗೆ ಗೊತ್ತು ಕಣೋ ಏನೋ ಆಗಿದೆ ಅಂತ. ಅದೇನು ಸತ್ಯ ಅಂತ ನೀನೇ ಹೇಳು. ಅದನ್ನ ಕೇಳಿಸ್ಕೊಂಡು ಏನೋ ಆಗಿದೆ ಅನ್ಕೊಂಡ್ಯಾ? ನೀನು ಅನ್ಕೊಂಡಂಗೆ ನಮ್ಮಿಬ್ರ ಮಧ್ಯೆ ಏನೂ ಆಗಿಲ್ಲ ಅಕ್ಕ. ಮತ್ತ್ಯಾಕೆ ಅವಳು ಕೋಪದಲ್ಲಿ ಸತ್ಯ ಹೇಳು ಅಂತಿದ್ಲು? ಅದಾ, ಇವತ್ತು ಮಹಾಲಕ್ಷ್ಮಿಗೆ ಹೇಳ್ದೆ ಟೇಪ್ ರೆಕಾರ್ಡರ್ ತಂದಲ್ಲ, ಅದನ್ನ ತರೋಕ್ಕಿಂತ ಮುಂಚೆ ಮಹಾಲಕ್ಷ್ಮಿ ಫೋನ್ ಮಾಡಿದ್ಲು. ಎಲ್ಲಿದ್ದೀರಾ ಅಂತ ಕೇಳಿದ್ಲು. ನಾನು ಎಲ್ಲಿ ಸರ್ಪ್ರೈಸ್ ಹಾಳಾಗೋಗ್ಬಿಡುತ್ತಲ್ಲ ಅಂತ ಆಫೀಸಲ್ಲಿ ಇದ್ದೀನಿ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿದ್ದೆ. ಮನೆಗೆ ಬಂದ್ಮೇಲೆ ಗೊತ್ತಾಯ್ತಲ್ಲ, ಅದಕ್ಕೆ ಕೋಪ ಮಾಡಿಕೊಂಡು ಸತ್ಯ ಹೇಳ್ಬೇಕಾಗಿತ್ತು ಅಂತಿಲ್ಲ ಅಷ್ಟೇ. ಆದ್ರೂ ಇಷ್ಟು ಚಿಕ್ಕ ವಿಷಯ ಅಂತ ನನಗೆ ಅನ್ನಿಸ್ತಿಲ್ವಲ್ಲ. ಇದೊಳ್ಳೆ ಕತೆ ಆಯ್ತಲ್ಲಕ್ಕ. ನಿನಗೆ ಅನಿಸ್ತಿಲ್ಲ ಅಂತ ವಿಷಯನ ಚೇಂಜ್ ಮಾಡಿ ಹೇಳೋಕ್ಕಾಗುತ್ತಾ? ಇರೋದೇ ಈ ವಿಷಯ. ನೀನು ಅದು ಇದು ಅಂತ ಪ್ರಶ್ನೆ ಮಾಡೋದು ಬಿಟ್ಟು ಊಟಕ್ಕೆ ರೆಡಿ ಮಾಡೋಗು, ನನಗೆ ಹೊಟ್ಟೆ ಹಸುತ್ತಿದೆ. ಅದಕ್ಕೆ ಏನು ಸಕ್ಕದಾಗಿ ಹಾಡಾಡ್ತಾರಲ್ವಾ, ಅವರ ಸಕ್ಕದಾಗಿ ಆಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಕ್ಕನ ಹಾಡಿಗೆ ಯಾರಾದರೂ ಫಿದಾ ಆಗಲೇಬೇಕು. ಕೆಲವೊಂದ್ಸಲ ಯಾರು ಹಾಡ್ತಿದ್ದಾರೆ ಅಂತ ನೋಡದೇ ಇದ್ರೆ ಶ್ರೇಯಾ ಘೋಷಲ್ ವಾಯ್ಸೇ. ಹೌದು, ನಮ್ಮ ಮನೇಲಿ ಯಾರಿಗೂ ಗೊತ್ತೇ ಆಗಿಲ್ಲ ಅದು ಅದಕ್ಕೆ ವಾಯ್ಸ್ ಅಂತ. ಅಷ್ಟು ಚೆನ್ನಾಗಿತ್ತು. ಅವಳು ಮೊದಲಿಂದನೂ ಹಾಗೆ ತುಂಬ ಚೆನ್ನಾಗಿ ಹಾಡೋಳು. ಅಪ್ಪ ಒಂದೆರಡು ಸಲ ಅವಳ ಸಿಂಗಿಂಗ್ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡೋಗಿದ್ರಂತೆ. ಆದರೆ ಅಲ್ಲೆಲ್ಲ ನಮ್ಮಂಥ ಸಾದಾ ಸೀದಾ ಇರೋರನ್ನ ಎಲ್ಲಿ ಸೆಲೆಕ್ಟ್ ಮಾಡ್ತಾರೆ? ಅದು ನಿಜಾನೇ ಅಲ್ವಾ. ಅಲ್ಲೆಲ್ಲ ರಿಯಲ್ ಟ್ಯಾಲೆಂಟಿಗೆ ಬೆಲೆ ಇರಲ್ಲ. ಅಲ್ಲೆಲ್ಲ ಬರೀ ಗೋಳಾಡಬೇಕು, ಇಲ್ಲ ಪೂರ್ತಿ ಬಡವರಾಗಿರ್ಬೇಕು, ಇಲ್ಲ ಭಾಷೆ ಬರಲ್ಲ ಅಂತ ಡೌಗಳು ಮಾಡಬೇಕು. ಅದೆಲ್ಲ ನಮಗೆ ಸೆಟ್ ಆಗಲ್ಲ. ಆದರೂ ಅದಕ್ಕೆ ಹಾಬಿಗೋಸ್ಕರರು ಹಾಡಬೇಕಿತ್ತು. ನಾನು, ಕೋಕಿಲ, ಅಮ್ಮ ತುಂಬ ಸಲ ಹೇಳಿದ್ದೀವಿ. ಇನ್ಫ್ಯಾಕ್ಟ್ ತುಂಬ ಸಲ ಒತ್ತಾಯನೂ ಮಾಡಿದ್ದೀವಿ. ಆದರೆ ಅವಳು ಮನಸ್ಸೇ ಮಾಡಿಲ್ಲ. ಅಪ್ಪ ಹೋದ್ಮೇಲೆ ಹಾಡೋದನ್ನ ನಿಲ್ಲಿಸ್ಬಿಟ್ಲು. ನನಗೂ ಕೇಳಿ ಬೇಜಾರಾಯಿತು. ಅದಕ್ಕೆ ಇನ್ನೂ ಹಾಡ್ತಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ಬಟ್ ಏನು ಮಾಡೋದು, ಅವಳಿಗೆ ಇಷ್ಟ ಇಲ್ವಲ್ಲ. ಅಕ್ಕಂಗೆ ಯಾವುದಾದ್ರೂ ವಿಷಯ ಇಷ್ಟ ಇಲ್ಲ ಅಂದರೆ ಅವಳು ಅದನ್ನು ಮಾಡೋದೇ ಇಲ್ಲ. ಹಾಗೆ ನಾವು ಯಾರು ಅವಳಿಗೆ ಫೋರ್ಸು ಮಾಡಲ್ಲ. ಅದು ಒಳ್ಳೇದೇ. ಮತ್ತು ಈ ಹಾಡೋದು ಡ್ಯಾನ್ಸ್ ಮಾಡೋದೆಲ್ಲ ಅವ್ರಿಗೆ ಅನಿಸ್ಬೇಕು. ಅವ್ರಿಗೆ ಅನ್ಸಿದ್ರೆ ಮಾತ್ರ ಮಾಡೋಕ್ಕಾಗೋದು. ಬಟ್ ಅಕ್ಕ ಮತ್ತೆ ಹಾಡಬೇಕು ಅಂತ ನಮಗೆಲ್ಲ ತುಂಬ ಆಸೆ ಇತ್ತು. ಆದರೆ ಅವಳೇ ಮನ್ಸು ಮಾಡಿಲ್ಲ. ಮತ್ತೆ ಅದಕ್ಕೆ ತಂಗಿ ಏನಾದ್ರು ಹಾಡ್ತಾರಾ? ಯಾಕೆ ಭಾವಂತಮ್ಮ ಸಾಥ್ ಕೊಡ್ತಿದ್ರಾ? ಬರೀ ಹಾಡೋದ್ರಲ್ಲ, ನಾವು ಎಲ್ಲಾದ್ರಲ್ಲೂ ಸಾಥ್ ಕೊಡಕ್ಕೆ ರೆಡಿ ಇದೀವಿ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ನಿಮಗೆ ಅನಿಸ್ತಿಲ್ವಾ? ಹೌದಾ, ನಾನೇನೋ ಕಡಿಮೆ ಆಯಿತು ಅಂದ್ಕೊಂಡೆ. ಇರಲಿ ಬಿಡಿ, ಅವಾಗ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಅದು ಸರಿ, ನಿಮ್ಮ ಮನೇಲಿ ನಾವಿಬ್ರು ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಯಾರಿಗೂ ಗೊತ್ತಿಲ್ಲ ತಾನೆ? ಇದು ಯಾಕೆ ಹಿಂಗೆ ಕೇಳ್ತಾ ಇದ್ದಾಳೆ ಇವಳು? ದಿವ್ಯಂಗೆ ಏನಾದ್ರು ಗೊತ್ತು ಅಂದರೆ ಮೆಸೇಜು ಫೋನ್ ಮಾಡೋದೇ ಬಿಟ್ಬಿಡ್ತಾಳೆ. ಇಲ್ಲಪ್ಪ, ಯಾರಿಗೂ ಗೊತ್ತಿಲ್ಲ. ಯಾಕೆ ಏನು ಅಂತೆಲ್ಲ ಕೇಳಂಗಿಲ್ಲ. ನಾವು ತುಂಬ ಜಾಸ್ತಿ ಮಾತಾಡಿದ್ದೀವಿ. ಗುಡ್ ನೈಟ್. ಏನ್ರಿ ನೀವು ಈಗ ತಾನೇ ಮಾತಾಡೋಕೆ ಶುರು ಮಾಡಿದ್ದೀವಿ, ಅಷ್ಟು ಬೇಗ ಬಾಯ್ ಹೇಳ್ತಿರಲ್ಲ.
ಇರ್ರಿ ಒಂದು 10 ನಿಮಿಷ. ಸರಿ, ಇವತ್ತು 10 ನಿಮಿಷ ಮಾತಾಡಿದ್ರೆ ಇನ್ನು 10 ದಿನ ಮಾತಾಡಲ್ಲ, ಓಕೆನಾ? ಗುಡ್ ನೈಟ್. ಲಕ್ಷ್ಮಿ, ಹರಿಯಲ್ಲಮ್ಮ. ರೆಡಿ ಆಗ್ತಿದ್ದಾರೆ ಅತ್ತೆ, ಇನ್ನೇನು ಬಂದ್ಬಿಡ್ತಾರೆ. ನೀವಿಬ್ರು ಒಟ್ಟಿಗೆ ಆಫೀಸ್ಗೆ ಹೋಗ್ತೀರಾ ತಾನೆ? ಹಾಂ ಅತ್ತೆ. ಆಮೇಲೆ ಲಕ್ಷ್ಮಿ, ಇವತ್ತು ಸಂಜೆ ಬೇಗ ಬರೋಕ್ಕಾಗತ್ತಾ ಆಫೀಸಿಂದ? ಯಾಕತ್ತೆ, ಏನಾಯ್ತು? ಏನಿಲ್ಲ, ಇವತ್ತು ನಮ್ಮ ಕಿಟ್ಟಿ ಪಾರ್ಟಿ ಗ್ಯಾಂಗ್ ಅವರೆಲ್ಲ ಲಲಿತಾ ಮನೇಲಿ ಸೇರ್ಕೊಳ್ಳೋದು ಅಂತ ಆಗಿದೆ. ಎಲ್ಲರೂ ಅವ್ರವ್ರ ಸೊಸೆನ ಕರ್ಕೊಂಡು ಬರೋದು ಅಂತಲೂ ಆಗಿದೆ. ಫ್ರೀ ಇದ್ರೆ ನೀನು ಬಾ, ಬರಲಿಲ್ಲ ಅಂದರೆ ಎಲ್ಲರೂ ಅದನ್ನೇ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ. ಇದೇನಮ್ಮ ಹೊಸ ಶೋಕಿ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿನ್ಗೆ? ಅಯ್ಯ, ನಿಂಗೇನಾಯ್ತೆ? ಏನೋ ಎಲ್ಲ ಸೇರ್ತೀವಿ, ಕಷ್ಟ ಸುಖ ಮಾತಾಡ್ತೀವಪ್ಪ. ಬೆಂಗಳೂರಲ್ಲಿ ಅಕ್ಕಪಕ್ಕದ ಮನೆಯವರೇ ಆಸರೆ, ಅವ್ರ ಜೊತೆನೆ ನಾವು ಚೆನ್ನಾಗಿಲ್ಲ ಅಂದ್ರೆ? ಸರಿ ಅತ್ತೆ, ಬರ್ತೀನಿ. ಒಂದು 5 ಗಂಟೆಗೆ ಬಂದರೆ ಸಾಕಾ? ಓ, ಆರಾಮಾಗಿ ಬಾ, ಆಮೇಲೆ ಇಬ್ರು ಒಟ್ಟಿಗೆ ಹೋಗೋಣ. ಸರಿ ಅತ್ತೆ. ಏ ತ್ರಿಪುರ, ನಂದೊಂದು ಕೆಂಪು ಸೀರೆ ಇದೆ ನೋಡು, ಅದನ್ನ ಇಸ್ತ್ರಿ ಮಾಡ್ಕೊಡೆ. ಸೀರೆ ಯಾಕಮ್ಮ? ಅಲ್ಲೇನ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದಾರಾ? ಕಿಟ್ಟಿ ಪಾರ್ಟಿ ಅಲ್ವಾ? ಯಾವ್ದಾದ್ರು ಶಾರ್ಟ್ಸ್ ಹಾಕೊಂಡು ಹೋಗು. ಆ ಏನಂದೆ? ಹಾ, ನೀನು ಕಿಟ್ಟಿ ಪಾರ್ಟಿ ಅಂದಾಗ ನನಗೂ ಹೀಗೆ ಶಾಕ್ ಆಗಿದ್ದು. ಶಿವ ಪರಮಾತ್ಮ ಅಂತ ಮನೇಲಿರೋದ್ ಬಿಟ್ಟು ಪಾರ್ಟಿ ಅಂತೆ ಪಾರ್ಟಿ. ಹೊಟ್ಟೆ ಉರಿ ಕಣೆ ನಿಂಗೆ. ಇರೋದನ್ನ ಹೇಳಿದ್ರೆ ಹೊಟ್ಟೆ ಉರಿ ಇಂತ್ಯ. ನಾನು ಇರೋದನ್ನೇ ಹೇಳಿದ್ದು. ಸರಿ ಆಯ್ತು, ಹೋಗು. ಎಲ್ರು ಸೇರ್ತೀರಾ, ಜಡೆಗೊಂದ್ ಮಾತ್ ಬರುತ್ತೆ. ನಿನ್ ಬಾಯೋ ಸುಮ್ನಿರೋದಿಲ್ಲ, ಕುಣ್ಕೊಂಡ್ ಬರ್ತೀಯ. ಹೋಗು, ನನಗೇನು. ಸಮಸ್ಯೆಗೆ ಒಳ್ಳೆ ಮಾತು ಬೇಡ, ಸಂಭ್ರಮಕ್ಕೂ ಬರೋದು ಬೇಡವಾ?